ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಲಾಲ್ಗಿಂತ ದೊಡ್ಡ ಡೇಂಜರ್ ಚೀನಾ ವಸ್ತುಗಳು, ಅವುಗಳನ್ನ ಚೀನಾ ಬ್ಯಾನ್ ಮಾಡಬೇಕು ಅಂತ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಸೋಮವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹಲಾಲ್ ಮುಕ್ತ ಗಣೇಶೋತ್ಸವ ಆಚರಣೆ ಮಾಡುವಂತೆ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಗಣೇಶ ಹಬ್ಬದಲ್ಲಿ ಹಲಾಲ್ ಸಂಬಂಧಪಟ್ಟಂತೆ ಹೂ, ಹಣ್ಣು, ಕಾಯಿ ಸೇರಿ ಇನ್ನಿತರ ವಸ್ತುಗಳನ್ನ ಹಲಾಲ್ ಕಟ್ಟ ಮಾಡುವವರ ಕಡೆಯಿಂದ ಖರೀದಿಸಬಾರದು ಎಂದರು. ಗೋ ಹಂತಕರು, ಗೋ ಭಕ್ಷಕರಿಂದಲೂ ಕೂಡ ಮಾರಾಟ ಮಾಡುವ ವಸ್ತು ಅಪವಿತ್ರವಾಗಿರುತ್ತೆ. ದೇವಸ್ಥಾನದ ಸುತ್ತಮುತ್ತಲಿನ ಕಡೆ ಮುಸ್ಲಿಮರು ವ್ಯಾಪಾರ ನಡೆಸಿ ದೇವಸ್ಥಾನವನ್ನ ಧ್ವಂಸ ಮಾಡುವ ಹುನ್ನಾರ ಮಾಡಿದ್ದಾರೆ ಎಂದು ಆರೋಪಿಸಿದರು. ಹೈದರಾಬಾದ್ನಲ್ಲಿ 16 ದೇವಸ್ಥಾನಗಳನ್ನ ಧ್ವಂಸ ಮಾಡಿದ್ದಾರೆ. ಹಲಾಲ್ ಮಾಡುವ ಬಾಂಗ್ಲಾದೇಶದಲ್ಲಿ ಇಲ್ಲಿಯ ತನಕ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವುದನ್ನು ನಿಲ್ಲಿಸಲಿಲ್ಲ. 40 ಹಿಂದೂ ಶಿಕ್ಷಕರಿಂದ ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಪಡೆದು ಶಾಲಾ ಕಾಲೇಜಿಗೆ ನುಗ್ಗಿ ಹಲ್ಲೆ ಮಾಡುತ್ತಿದ್ದಾರೆ. ಹಿಂದೂ ಸಮಾಜವನ್ನ ಕೆಣಕುತ್ತಿರುವ ಪುಟಗೋಸಿ ಬಾಂಗ್ಲಾದೇಶಕ್ಕೆ ತಕ್ಕ ಉತ್ತರ ಕೊಡಬೇಕಾಗಿದ್ದ ಕೇಂದ್ರ ಸರ್ಕಾರ ಯಾಕೆ ಬಾಂಗ್ಲಾದೇಶದ ಹಿಂದೂಗಳಿಗೆ ರಕ್ಷಣೆ ಕೊಡ್ತಾ ಇಲ್ಲ? ಯಾಕೆ ಪ್ರಧಾನಿ ಮೋದಿ ಮೌನ ವಹಿಸಿದ್ದಾರೆ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾಗೆ ರಕ್ಷಣೆ ಕೊಡುವ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ. ಇಂದಿರಾ ಗಾಂಧಿ ಅವರು 1971ರಲ್ಲಿ ನಡೆಸಿದ ಯುದ್ಧದ ಮಾದರಿಯಲ್ಲಿ ಬಾಂಗ್ಲಾದೇಶದ ಮೇಲೆ ಕೇಂದ್ರ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ 5 ಕೋಟಿ ಬಾಂಗ್ಲಾ ನುಸುಳುಕೋರು ಇದ್ದಾರೆ. ಕರ್ನಾಟಕದಲ್ಲಿ 12 ಲಕ್ಷ ಜನ ಬಾಂಗ್ಲಾದೇಶ ನುಸುಳುಕೋರು ಇದ್ದಾರೆ. ಅವರನ್ನ ಒತ್ತು ಹೊರಗೆ ಹಾಕಿ ಎಂದರು. ರಾಜ್ಯದಲ್ಲಿ ದೇಶದ್ರೋಹಿ ಕ್ಯಾನ್ಸರ್ ಇದ್ದ ಹಾಗೆ ಇವರನ್ನ ಈಗಲೇ ಹೊಸಗೆ ಹಾಕಿ ಎಂದರು. ಮಹಾರಾಷ್ಟ್ರದ ಜಿಗಳವಾದಲ್ಲಿ ರಾಮಗಿರಿ ಮಹಾರಾಜರು ತಮ್ಮ ಪ್ರವಚನದಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಪ್ರಸ್ತಾಪಿಸಿದರು. ಆದರೆ ಅವರ ವಿರುದ್ಧ ಸರತಾನ್ ಸೆ ಜುದಾ ಅಂತಾರೆ, ಇದೇನು ಪಾಕಿಸ್ತಾನನ ಎಂದು ಪ್ರಶ್ನಿಸಿದ್ದಾರೆ. ರಾಮಗಿರಿ ಮಹಾರಾಜರ ಪರವಾಗಿ ಶ್ರೀರಾಮ ಸೇನೆ ನಿಲ್ಲತ್ತೆ ಎಂದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಗಿರುವುದನ್ನು ಹಿಂಪಡೆಯಬೇಕಿತ್ತು. ಆದರೆ ಇವರಿಗೆ ಚುನಾವಣೆಯಲ್ಲಿ ಮಾತ್ರ ಹಿಂದೂಗಳು ನೆನಪಾಗ್ತಾರೆ. ಬಿಜೆಪಿ ಹುಟ್ಟಿದ್ದೇ ಜನಸಂಘ, ಹಿಂದೂ ಸಂಘಟನೆಯಿಂದ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಎಂದರು. ನಾವು ಪ್ರತಿ ವರ್ಷದಂತೆ ಹಲಾಲು ಮುಕ್ತ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಯಾವುದೇ ಹಲಾಲಿನ ಪದಾರ್ಥಗಳನ್ನು ಗಣೇಶೋತ್ಸವದಲ್ಲಿ ಉಪಯೋಗಿಸಬಾರ್ದು ಅಂತನ್ನುವಂಥದ್ದನ್ನು ಎಲ್ಲ ಗಣಪತಿಯ ಬಂಧುಗಳಿಗೆ, ಗಣಪತಿಯ ಭಕ್ತರಿಗೆ, ಗಣೇಶ ಮಂಡಳಿಯವರಿಗೆ, ಗಣೇಶ ಪೂಜಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದು ಹೂವು ಇರ್ಬೋದು, ಹಣ್ಣು ಇರ್ಬೋದು, ಅಗರಬತ್ತಿ ಇರ್ಬೋದು, ಕರ್ಪೂರ ಇರ್ಬೋದು, ಇನ್ನು ಯಾವುದೇ ಪದಾರ್ಥ ಇದ್ದರೂ ಕೂಡ ಹಲಾಲ್ ಮಾಡಿದಂಥ ಪದಾರ್ಥವನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಇನ್ನು ಗೋಹಂತಕರು, ಗೋಭಕ್ಷಕರು, ಇವರು ಮಾರಾಟ ಮಾಡುವಂತಹ ವಸ್ತು ನಮಗೆ ಅಪವಿತ್ರ, ಶಾಸ್ತ್ರದ ವಿರುದ್ಧ. ನಾವು ಗೋವನ್ನು ಪೂಜೆ ಮಾಡ್ತೀವಿ. ಮನೆ ಕಟ್ಟಿದ ನಂತರ ಒಳಗಡೆಗೆ ಮಾಲೀಕ ಪ್ರವೇಶ ಮಾಡೋದಿಲ್ಲ, ಮೊದಲು ಗೋವನ್ನು ಪ್ರವೇಶ ಮಾಡಿಸ್ತೀವಿ ನಾವು. ಸಮೃದ್ಧಿಯಾದಂಥ, ಪೂಜನೀಯಾದಂಥ, ಆದರಣೀಯವಾದಂಥ ಕಾಮಧೇನುವನ್ನು, ಹಸುವನ್ನು, ಗೋಮಾತೆಯನ್ನು ನಾವು ಒಳಗಡೆ ಪ್ರವೇಶ ಮಾಡ್ತೀವಿ. ಅಂಥ ಗೋವನ್ನು ಕತ್ತರಿಸುವಂಥವರು, ಅಂಥ ಗೋಮಾತೆಯ ಕತ್ತರಿಸಿ ಗೋಭಕ್ಷಣೆ ಮಾಡುವಂಥವರನ್ನು, ಅವರು ಆಹಾರ, ಅವ್ರ ಪದಾರ್ಥಗಳನ್ನು ಸ್ವೀಕಾರಕ್ಕೆ ಅನರ್ಹ ಅದು. ಸೊ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಹಿಂದೂಗಳು ಅದನ್ನು ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ದೇವಸ್ಥಾನ ಭಗ್ನ ಮಾಡ್ತಾರೆ, ದೇವರನ್ನು ನಂಬುವುದಿಲ್ಲ, ಆದರೆ ವ್ಯಾಪಾರ ಬೇಕು. ಸೊ ನಮ್ಮ ಹಿಂದೂಗಳಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಜಾಗೃತರಾಗಿ. ದೇವಸ್ಥಾನ ಭಗ್ನ ಮಾಡ್ತಾ ಇದ್ದಾರೆ. 4 ದಿನದ ಹಿಂದೆ ಹೈದರಾಬಾದ್ನಲ್ಲಿ 16 ದೇವಸ್ಥಾನಗಳನ್ನು ಒಡೆದಿದ್ದಾರೆ. ಹಿಂದೂ ಸಮಾಜ ಜಾಗೃತರಾಗಬೇಕಾಗಿದೆ. ನಮ್ಮ ದೇಶದಲ್ಲಿ ಹುಟ್ಟಿ, ನಮ್ಮ ದೇಶದ ಅನ್ನ ತಿಂದು, ನಮ್ಮ ದೇಶದ ಪೂಜನೀಯವಾದಂಥ ದೇವಸ್ಥಾನಗಳನ್ನು ಒಡಿತಾ ಇದ್ದಾರೆ. ಗೋಮಾತೆ ಹತ್ಯೆ ಮಾಡ್ತಾ ಇದ್ದಾರೆ. ಅವ್ರ ಕಡೆಗೆ ಖರೀದಿ ಮಾಡೋದ? ಅವ್ರ ಕಡೆಯಿಂದ ಮತ್ತೆ ನೀವು ಅಪವಿತ್ರವಾದಂಥ, ಶಾಸ್ತ್ರಕ್ಕೆ ವಿರೋಧ ಆದಂಥದ್ದನ್ನು ಅವ್ರ ಕಡೆಗೆ ಹಲಾಲದ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ
ಯಾರ್ಯಾರ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಸೌಂಡ್ ಸಿಸ್ಟಮ್ ಇರಬಹುದು, ಪ್ಲಾಸ್ಟಿಕ್ ವಸ್ತುಗಳ ಅಲಂಕಾರ ವಸ್ತುಗಳಿರಬಹುದು, ಯಾವುದೇ ವಸ್ತು ಇರಬಹುದು, ಅದನ್ನು ದಯವಿಟ್ಟು ಖರೀದಿ ಮಾಡದೆ ದೇಶ, ಧರ್ಮ, ಸಂಸ್ಕೃತಿ, ಮಾನ, ಮರ್ಯಾದೆ ಉಳಿಸುವಂತಹ ಕೆಲಸ ಹಿಂದೂ ಸಮಾಜ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಮತ್ತೆ 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 ಮೇಲಿಂದ ಮೇಲೆ ಹಳ್ಳಕ್ಕೆ ಬೀಳಬೇಡಿ, ಆಘಾತಕ್ಕೊಳಗಡೆ ದೇಶವನ್ನು ತೊಂದರೆಗೊಳಗೊಳ ಮಾಡುವಂತಹ ಕೆಲಸವನ್ನು ಮಾಡಬೇಡಿ ಅಂತೇಳಿ ಹಿಂದೂ ಸಮಾಜಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸೊ ಇದು ಹಲಾಲ ಮುಕ್ತ ಗಣೇಶೋತ್ಸವದ ಆಚರಣೆಯನ್ನು ಮಾಡಬೇಕು ಅಂತನ್ನುವಂಥದ್ದು ಮೊದಲನೆಯ ವಿಷಯವನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಎರಡನೇದು, ಪಕ್ಕದ ಬಾಂಗ್ಲಾದೇಶದಲ್ಲಿ ಇನ್ನೂವರೆಗೆ ಅಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ನಿಂತಿಲ್ಲ. ಈಗ 2 ದಿನದ ಹಿಂದೆ ಸುಮಾರು 40 ಶಿಕ್ಷಕರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಹಿಂದೂ ಶಿಕ್ಷಕರ ಮೇಲೆ ಶಾಲೆ ಒಳಗಡೆ ಹೊಡೆದು ಅವರ ರಾಜೀನಾಮೆಯನ್ನು ತಗೊಂಡಿದ್ದಾರೆ. ಹೀಗೆ ನೂರಾರು ಹಿಂದೂ ಶಿಕ್ಷಕರನ್ನು, ಲೆಕ್ಚರರ್ಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಶಾಲಾ ಕಾಲೇಜು ಒಳಗಡೆ ಹೊಡಿತಾ ಇದ್ದಾರೆ. ಸೊ ಏನು ಅಪರಾಧ ಏನು ಮಾಡಿದ್ದಾರೆ ಹಿಂದೂಗಳಲ್ಲಿ? ನಿಮ್ಮ ಹೋರಾಟ, ನಿಮ್ಮ ಪ್ರತಿಭಟನೆ ಮೀಸಲಾತಿ ಕುರಿದಿತ್ತು. ಮೀಸಲಾತಿಗೆ ಹಿಂದೂಗಳಿಗೆ ಮೇಲೆ ಮಾಡ್ತಾ ಇರುವಂಥ ದೌರ್ಜನ್ಯಕ್ಕೆ ಸಂಬಂಧ ಏನು? ಹಿಂದೂಗಳೇನಾದರೂ ವಿರೋಧ ಮಾಡಿದ್ರಾ? ಹಿಂದೂಗಳೇನಾದರೂ ಮೀಸಲಾತಿ ವಿರೋಧ ಮಾಡಬೇಡಿ ಅಂತನ್ನುವಂಥದ್ದು ಹೇಳಿದ್ರಾ? ಏನೇನೂ ಮಾಡಲಾರದಂಥ ಶಾಂತವಾಗಿ ತಮ್ಮ ಪಾಡಿಗೆ ತಾವಿರುವಂಥ ಹಿಂದೂ ಸಮಾಜವನ್ನು ಕೆಣಕ್ತಾ ಇರುವಂಥ ಪುಟ್ಕೋಸಿ ಬಾಂಗ್ಲಾದೇಶ್, ಬೆಗಾರ್ ಚೋಟ ಬಾಂಗ್ಲಾದೇಶ್, ಪ್ರಧಾನಮಂತ್ರಿ ಮೌನ ಹಾಕಿದ್ರೆ ನೀವು ಯಾಕೆ? ಕೇಂದ್ರ ಸರ್ಕಾರ ಸುಮ್ಮನೆ ಕೂತ್ಕೊಂಡಿದೆ. ಶೇಖ್ ಹಸೀನಾನ ಇವತ್ತು ರಕ್ಷಣೆ ಕೊಡ್ತೀರಿ, ಬಾಂಗ್ಲಾದೇಶದ ಹಿಂದೂಗಳಿಗೆ ರಕ್ಷಣೆ ಹಾಕಿಲ್ಲ. ಯಾಕೆ ಬಾಯಿ ಬಿಡ್ತಾ ಇಲ್ಲ? ಶ್ರೀಮತಿ ಇಂದಿರಾ ಗಾಂಧಿಯವರು 71ರಲ್ಲಿ ಮಾಡಿದ ಹಾಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಿ ಯುದ್ಧ ಮಾಡಿ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿದಂಥದ್ದು ಶ್ರೀಮತಿ ಇಂದಿರಾ ಗಾಂಧಿಯವರ ನೆನಪಿಟ್ಟುಕೊಂಡು ಈಗ ಅದೇ ಯುದ್ಧ ಮಾಡಿ ಸಪ್ರೇಟ್ ಆಗಿ ಪ್ರತ್ಯೇಕವಾಗಿ ಬಾಂಗ್ಲಾ ಹಿಂದೂಗಳ ದೇಶವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇದು ನಮ್ಮ ದೇಶದ ಹಿಂದೂಗಳ ನಾಳೆ ಇಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಸಂಬಂಧಪಟ್ಟಾಗಿ ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ರಾಜಸ್ಥಾನ್, ದೆಹಲಿ, ಇಲ್ಲೆಲ್ಲ ಕಡೆ ಆಗ್ತಾ ಇರುವಂಥದ್ದು ಮೌನ ವಹಿಸಿದ್ರಿ. ಏನೋ ಅದ್ರ ಬಗ್ಗೆ ಪ್ರತಿಕ್ರಿಯೆಗಳಿಲ್ಲ. ಬರೇ ಒಂದು ಕಠಿಣ ಶಿಕ್ಷೆ ಆಗಬೇಕು ಅಂತ ಅನ್ನೋದು ಹೇಳಿಕೆ ಮಾತ್ರ ಆಯ್ತಾ? ನಾನು ಹೇಳೋದು, ಇದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯದ ಕುರಿತು ಮೌನ ವಹಿಸಿದರೆ ನಾಳೆ ನಮ್ಮ ದೇಶದಲ್ಲೂ ನಿಮ್ಮ ಮೌನ ಮುಂದುವರಿಯುತ್ತೆ ಅಂತನ್ನುವಂಥ ಭಯ ನಮಗಾಗ್ತಾ ಇದೆ, ನಮಗೆ ಕಾಡ್ತಾ ಇದೆ. ಇದರ ಜೊತೆಗೆ ಈ ದೇಶದಲ್ಲಿರುವಂಥ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಹೇಳಿದ ಹಾಗೆ 5 ಕೋಟಿ ನುಸುಳುಕೋರ್ ಬಾಂಗ್ಲಾ ಮುಸ್ಲಿಮರು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ನೀವು. ಅವರನ್ನು ಒದ್ದು ಹೊರಗೆ ಹಾಕ್ರಿ. ಕರ್ನಾಟಕದಲ್ಲೂ ಹೆಚ್ಚು ಕಡಿಮೆ 12 ಲಕ್ಷ ಜನ ಬಾಂಗ್ಲಾ ಮುಸ್ಲಿಮರು ಇದ್ದಾರೆ. ಸೊ ಸರ್ಕಾರಕ್ಕೆ ಆವಾಗ BJP ನಿರ್ಲಜ್ಜ ಸರ್ಕಾರವು ಕೂಡ ಏನೂ ಮಾಡಲಿಲ್ಲ. ದೊಡ್ಡದಾಗಿ ಹಿಂದುತ್ವ ಅಂತ ಹೇಳುವಂಥವರು ಕರ್ನಾಟಕದಲ್ಲಿರುವಂತಹ ಬಾಂಗ್ಲಾ ಮುಸ್ಲಿಮರ ಬಗ್ಗೆ ಚಕಾರಿ ಹತ್ತಲಿಲ್ಲ, ಮಾತಾಡಲಿಲ್ಲ, ಎನ್ಕ್ವೈರಿ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನಾವಿವತ್ತು ಇದರ ಸಂಬಂಧಪಟ್ಟಾಗ ಇಡೀ ರಾಜ್ಯಾದ್ಯಂತ ನೀವು ಹೊರಗೆ ಹಾಕ್ತಾರೋ ಅಥವಾ ನಾವು ಹೊರಗೆ ಹಾಕಬೇಕು ಅಂತನ್ನುವಂಥ ಆಂದೋಲನ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಕಸ ಆಯುವಂಥ ನಿಮಿತ್ತದಲ್ಲಿ ಬರ್ತಾ ಇದ್ದಾರೆ, ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಆಧಾರ್ ಕಾರ್ಡು ಇತ್ತೀಚೆಗೆ ಒಂದೇ ವಾರದಲ್ಲಿ ಅರ್ಕಲ್ಗೋಡ್, ಹಾಸನ ಜಿಲ್ಲೆ ಅರ್ಕಲ್ಗೋಡ್ ತಾಲೂಕಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲೇ ಇದ್ದಾರೆ, ನೂರಾರು ಜನ ಇದ್ದಾರೆ, ವಿಡಿಯೋ ಮಾಡಿ ಹಂಚಿದ್ದಾರೆ. ಅದು ಎನ್ಕ್ವೈರಿ ಸ್ಟಾರ್ಟ್ ಆಯ್ತು. ಬೆಂಗಳೂರಿನಿಂದ ಬಂದರು. ಹಾಸನದ ಒಂದು ಆಧಾರ್ ಕಾರ್ಡ್ ಮಾಡುವಂಥ ಅನುಶ್ರೀ ಅನ್ನುವಂಥ ಮಹಿಳೆ
ದೊಡ್ಡ ಏಜೆಂಟ್ ಕೆಲಸ ಮಾಡಿ 2-3 ವರ್ಷದಿಂದ ನಿರಂತರವಾಗಿ ಇವಳಿಗೆ ಎಲ್ಲ ಆಧಾರ್ ಕಾರ್ಡವನ್ನು ಕೊಡುವಂಥ ಆ ಸೆಂಟರ್ ಮಾಡ್ಕೊಂಡಿದ್ಲು. ಅವಳು FIR ಮಾಡಿ ಇವತ್ತು ಅರೆಸ್ಟ್ ಆಗಿದ್ದಾಳೆ. ಇಲ್ಲಿ ಇಷ್ಟಕ್ಕೆ ಬರೀ FIR ಮಾಡಿದೆ, ಅರೆಸ್ಟ್ ಮಾಡಿದೆ ಅಲ್ಲ, ಗುಂಡು ಹೊಡಿರೆ, ಡೇಂಜರಸ್. ಸೊ ಕಠಿಣವಾದಂಥ ಕ್ರಮ ಅಂತ ಹೇಳಿ ಬಾಯಿ ಮುಚ್ಕೊಂಡು ಇರುವಂಥದ್ದು ಆಗೋದಿಲ್ಲ. ದೇಶದ್ರೋಹಿ ಕ್ಯಾನ್ಸರ್ಗಳಿವೆಲ್ಲ ಹರಡ್ತಾ ಇದೆ, ಇಟ್ಕೊಂಡು ಕೊಡ್ತೇವೆ, ಸಾಕ್ತಾ ಇದ್ರಿ ಇವ್ರನ್ನ. ಸೊ ಇವರು ವಿರುದ್ಧ ನಾವು ಈಗಾಗಲೇ ವರದಿಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಒಂದು ವರದಿ ರೆಡಿ ಆದ ನಂತರ ಗೃಹ ಮಂತ್ರಿಗೆ ಭೇಟಿ ಆಗ್ತೀವಿ. ನೀವು ಇವರನ್ನು ಹೊರಗೆ ಹಾಕ್ತಾರೋ ಅಥವಾ ನಾವು ಹೊರಗೆ ಹಾಕಬೇಕು ಅನ್ನೋವಂಥ ಮನವಿ ಅಲ್ಲ, ಎಚ್ಚರಿಕೆಯನ್ನು ಕೊಡೋದು ನಿರ್ಧಾರ ಮಾಡಿದ್ದೀವಿ. 3ನೇ ವಿಷಯ ಮತ್ತು ಕೊನೆಯದ್ದು, ಮಹಾರಾಷ್ಟ್ರದ ಜಳಗಾವಿನ ರಾಮಗಿರಿ ಮಹಾರಾಜರು ತಮ್ಮ ಪ್ರವಚನದಲ್ಲಿ ಒಂದು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಉಲ್ಲೇಖ ಮಾಡಿದರು. ಅದನ್ನು ಉಲ್ಲೇಖ ಮಾಡಿದ್ದು ಇವತ್ತು ಇಡೀ ಮಹಾರಾಷ್ಟ್ರ, ಕರ್ನಾಟಕ, ಇನ್ನೆಲ್ಲೆಲ್ಲೋ ಪ್ರತಿಭಟನೆಗಳನ್ನು ಮುಸ್ಲಿಮರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮುಸ್ಲಿಮರು ತನ್ ಸೆ ಜುದಾ ಸರ್ ತನ್ ಸೆ ಜುದಾ ಘೋಷಣೆ ಹಾಕ್ತಾ ಇದ್ದಾರೆ. ಅಂದರೆ ರುಂಡ ದೇಹದಿಂದ ಪ್ರತ್ಯೇಕ ಮಾಡ್ತೀವಿ ಅಂತ ಹೇಳಿ. ಯಾಕೆ, ಏನಾಗಿದೆ? ಪಾಕಿಸ್ತಾನದಲ್ಲಿದ್ದೀರಿ, ಅಫ್ಘಾನಿಸ್ತಾನದಲ್ಲಿದ್ದೀರಿ, ಕೋರ್ಟ್ ಇದೆ, ಸಂವಿಧಾನ ಇದೆ, ಇಲ್ಲಿ ನ್ಯಾಯಾಲಯ, ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಅಫ್ಘಾನಿಸ್ತಾನ ಅಲ್ಲ ಇದು, ಪಾಕಿಸ್ತಾನ ಅಲ್ಲ ಇದು. ಸರ್ ತನ್ ಸೆ ಜುದಾ ಅಂತ ಹೇಳೋದು ಏನು ಅರ್ಥ? ಅದು ಕೊಲೆ ಮಾಡ್ತೀರಿ. ಅದು ಕೂಡ ಈ ದೇಶದ ಸಂತರ ನಾಡಿದು, ಪೂಜ್ಯ ಸ್ವಾಮೀಜಿಗಳ ನಾಡಿದು. ಸೊ ಅಲ್ಲಿ ಈ ನಿಮ್ಮ ಬಾಯಿಂದ ಬರುತ್ತೆ. ನಾನು ಹೇಳ್ತೀನಿ, ರಾಮಗಿರಿ ಮಹಾರಾಜರಿಗೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ. ದಾಖಲೆ ಇದೆ ರೀ. ನೀವು ನಿಮ್ಮ ಇವರು ಹೇಳಿದ್ದನೇ ಬೇಕಾದಷ್ಟು ಹದೀಸ್ನಲ್ಲಿ ಇದೆ, ಅದು ಇಲ್ಲೇ ಇದೆ, ನನ್ನ ಹತ್ರ ಪುಸ್ತಕ ಇದೆ. ಈ ಪುಸ್ತಕದಲ್ಲಿ ಅದು ಉಲ್ಲೇಖ ಇದೆ. ರಾಮಗಿರಿ ಮಹಾರಾಜರು ಏನು ಹೇಳಿದ್ದಾರೆ ಅದನ್ನು ಉಲ್ಲೇಖ ಇದೆ. ಇವರು ಕೂಡ ಏನು ಕಾಲ್ಪನಿಕವಾಗಿ ಬರೆದಿಲ್ಲ. ನಿಮ್ಮ ಹದೀಸ್ನಲ್ಲಿ, ನಿಮ್ಮ ಕುರಾನ್ದಲ್ಲಿ, ನಿಮ್ಮ ಶರಿಯಾದಲ್ಲಿ ಇದ್ದಂಥದ್ದನ್ನೇ ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಸತ್ಯವನ್ನು ನೀವು ಅದನ್ನು ಅರಗಿಸ್ಕೊಳ್ಬೇಕು. ಸತ್ಯ ಇದೆ ಹೇಳಿದ್ದು. ಅಂದರೆ ನಿಮ್ಮ ಇದು ಗ್ರಂಥದ ಬಗ್ಗೆ, ನಿಮ್ಮ ಇವ್ರ ಬಗ್ಗೆ ಮಾತಾಡೋದೇ ಇಲ್ವಾ? ಹಾಗಾದ್ರೆ ನಮ್ಮ ದೇವರುಗಳ ಬಗ್ಗೆ ಎಷ್ಟು ರೀತಿಯ ಅವಹೇಳನ, ಅಪಪ್ರಚಾರ, ಅಶ್ಲೀಲ, ಅಸಭ್ಯವಾಗಿ ನೀವು ವಾಟ್ಸಪ್ ಭಾಷಣಗಳಲ್ಲಿ ಮಾತಾಡಿಲ್ವಾ? OIC ಮಾತಾಡಿಲ್ವಾ? ನಾವು ಸಹನೆ ಮಾಡಿಲ್ವಾ? ಇಲ್ಲಿ ಹುಷಾರ್. ನಾನು ಹೇಳೋದು, ಪ್ರತಿಭಟನೆ ಮಾಡಿ, ನೀವು ಪ್ರತಿಭಟನೆ ಮಾಡೋಕ್ಕೆ ಹಕ್ಕಿದೆ. ಆದರೆ ನಿಮ್ಮ ಬಾಯಿಂದ ಆ ಸಂತರ ಬಗ್ಗೆ ಕೆಟ್ಟ ಅವಹೇಳನಕಾರಿ ಬಂದರೆ ನಾವು ಬೀದಿಗಿಳಿಬೇಕಾಗತ್ತೆ. ಕೋರ್ಟಿಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರತಿಭಟನೆಗಳನ್ನು ಮಾಡಿ. ಆದರೆ ಸಂತರ ಬಗ್ಗೆ ನಿಮ್ಮ ಬಾಯಿಂದ ಏನಾದರೂ ಬಂದರೆ ನಾವು ಕೂಡ ಅದಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಅಲ್ಲಿಯ ಮುಖ್ಯಮಂತ್ರಿ ಹೇಳಿಕೆಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸಿಂಧೆ ಅವರು ಹೇಳಿದರೆ, ರಾಮಗಿರಿ ಮಹಾರಾಜರ ಒಂದು ಕೂದಲ ಮುಟ್ಟಿ ನೋಡೋಣ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಈ ರೀತಿಯ ಹೇಳಿಕೆಗೆ ಶ್ರೀರಾಮ ಸೇನೆ ಸಂಘಟನೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಅಂತ. ಶ್ರೀರಾಮ ಸೇನಾ ಮುಖಂಡರು ಆದ ರವಿ ಕೋಕಿಸ್ಕರ್, ವಿನಯ್ ಅಂಗೋಲಿ, ವಿಠಲ್ ಗಡ್ಡಿ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.